ನೋಡಿ ಇದು ಚಂದ್ರಗಿರಿ ತಳಿ. ಸುಮಾರು ಜನ ಕೇಳ್ತಾಯಿದ್ರಿ ಲೈಕ್ ಏನೇನು ಮಾಡ್ತಾಯಿದ್ರಿ, ಹೇಗೆ ಏನು ಎತ್ತ ಅಂತ. ಸೊ ಸ್ಟಾರ್ಟಿಂಗಲ್ಲಿ ಬ್ಲಾಸಮ್ ಮುಂಚೆ ಲೈಕ್ ಯಾವ ಸ್ಪ್ರೇ ಅಂತ ಅಂದರೆ ಲೈಕ್ ಪ್ಲಾನೋಫಿಕ್ಸ್ ಜೊತೆಗೆ ಒಂದು ಯಾರ ಬಡ್ ಬಿಲ್ಡರು. ಅದಾದಮೇಲೆ ಇರಿಗೇಷನ್ ಆದೊಂದು 15 to 20 ಡೇಸ್ ಒಳಗಡೆ ಅಂದರೆ ಬ್ಲಾಸಮ್ ಆಗಿ ವಿತಿನ್ 21 ಡೇಸ್ ಒಳಗಡೆ ಒಂದು ಫಂಗಿಸೈಡು ಲೈಕ್ ಎಕ್ಸ್ಕೆಲೆ ಮ್ಯಾಕ್ಸ್ ಅಥವಾ ಕಾಂಟ್ ಆಫ್ ಪ್ಲಸ್ ಅಥವಾ ಯಾವುದಾದ್ರೂ ಒಂದು ಫಂಗಿಸೈಡು. ಅದಾದ ನಂತರ ಫಂಗಿಸೈಡ್ ಜೊತೆಗೆ ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಪ್ಲಸ್ ಒಂದು 19 ಕೊಟ್ಕೊಳ್ಳುವಂಥದ್ದು. ಹಾಗೆಯೇ ಮಿಡ್ ವೀಕಲ್ಲಿ ಒಂದು ಯಾರ ನೈಟ್ರೋಬೋರ್ ಕೊಟ್ಕೋಬೋದು. ಅದ್ರ ಜೊತೆಗೆ ಲೈಕ್ ಒಂದು ಆರ್ಗ್ಯಾನಿಕ್ ಗೊಬ್ಬರ ಕೊಟ್ಕೊಳ್ತೀವಿ. ಅದಾದ ಮುಂಚೆ ಒಂದು ಏನು ಪ್ರೀ ಮಾನ್ಸೂನ್ ಆಗುತ್ತಲ್ಲ, ಸೊ ಆ ಟೈಮಲ್ಲಿ ಒಂದು ಗೊಬ್ಬರ, ಸೊ ಯಾವುದಾದ್ರೂ ಆಗುತ್ತೆ ಲೈಕ್ ಗೊಬ್ಬರ 19 ಅಥವಾ 16 ಅಥವಾ ಇನ್ನು ರಾಕ್ ಯೂರಿಯಾ ಪೊಟ್ಯಾಶ್ ಮಿಕ್ಸ್ ಕೂಡ ಹಾಕೋಬೋದು. ಅದಾದ ನಂತರ ನಿಮಗೆ ಇನ್ನೊಂದು ಸೆಕೆಂಡ್ ಸ್ಪ್ರೇ ಯಾವಾಗ ನಿಮಗೆ ಜೂನ್ ಮಿಡ್ ವೀಕ್ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ಒಂದು ಮಿಡ್ ಸ್ಪ್ರೇ ಯಾವುದು ಅಂತಂದರೆ ಅದು ಕೂಡ ಒಂದು ಫಂಗಿಸೈಡ್, ಅಂದರೆ ಮಳೆ ನೋಡಿಕೊಂಡು ಒಂದು ಫಂಗಿಸೈಡು ಕೊಡುವಂಥದ್ದು. ಯಾವುದು ಚುಕ್ಕಿ ರೋಗ ಏನಾದ್ರು ಕಾಣ್ತಾ ಇದೆ ಅಂತಂದರೆ ಒಂದು ಎಕ್ಸ್ಕೆಲೆ ಮ್ಯಾಕ್ಸು, ಕಾಣ್ತಾ ಇಲ್ಲ ಅಂತಂದರೆ ಅದ್ರ ಯಾವ್ದಾದ್ರು ಒಂದು ಕಾಣ್ತಾ ಇಲ್ಲ ಅಂತಂದರೆ ಒಂದು ಬೋರ್ಡು. ಈಗ ಆಲ್ರೆಡಿ ನೋಡಿ ಬೋರ್ಡ್ ಆಗಿದೆ. ಏನಾದರೂ ಚುಕ್ಕಿ ರೋಗ ಇದೆ, ಎಫೆಕ್ಟ್ ಜಾಸ್ತಿ ಇದೆ ಅಂತಂದರೆ ಒಂದು ಕಾಂಟ್ ಆಫ್ ತೊಗೊಳ್ತೀವಿ, ಎಕ್ಸ್ಕೆಲೆ ಮ್ಯಾಕ್ಸ್ ತೊಗೊಳ್ತೀವಿ. ಎಕ್ಸ್ಕೆಲೆ ಮ್ಯಾಕ್ಸ್ ಆದ ನಂತರ ಒಂದು ಬೋರ್ಡು, ಎಕ್ಸ್ಕೆಲೆ ಮ್ಯಾಕ್ಸ್ ಜೊತೆಗೆ ನಿಮಗೆ ಲೈಕ್ ಒಂದು ಪ್ಲಾನೋಫಿಕ್ಸು, ಒಂದು 19 ಒಂದು ಮೈಕ್ರೋನ್ಯೂಟ್ರಿಯೆಂಟು ಅದು ಹಾಕ್ಕೊಳ್ತೀವಿ. ಅದಾದ ನಂತರ ಜುಲೈ ಫಸ್ಟ್ ವೀಕ್ ಅಥವಾ ಜುಲೈ ಮಿಡ್ಡಲ್ಲಿ ಇನ್ನೊಂದು ರೌಂಡ್ ಗೊಬ್ಬರ ಹಾಕ್ತೀವಿ. ಸೊ ಅವಾಗ ಬೇಕಾದರೆ ಸ್ವಲ್ಪ DAP ಜಾಸ್ತಿ ಮಾಡ್ಕೋಬೋದು, ಮಧ್ಯದಲ್ಲಿ ಒಂದು DAP ಕೊಡ್ಕೋಬೋದು, ಪ್ಲಸ್ಸು ರಾಕ್ ಯೂರಿಯಾ ಪೊಟ್ಯಾಶ್ ವಿತ್ DAP ಹಾಕ್ಕೊಳ್ತೀವಿ ಒಂದು ಗೊಬ್ಬರನ. ಸೊ ಅದಾದ ನಂತರ ನೆಕ್ಸ್ಟ್ ಬಂದು ನಿಮಗೆ ಯಾವಾಗ ಆಗಸ್ಟ್ ಅಥವಾ ಸೆಪ್ಟೆಂಬರ್ಗೆ ಏನಾದ್ರು ಮಧ್ಯದಲ್ಲಿ ಏನಾದ್ರು ಬಿಸಿಲಾಯಿತು ಅಂತಂದರೆ, ಆಗಸ್ಟ್ ಅಥವಾ ಮಿಡ್ ಸೆಪ್ಟೆಂಬರಲ್ಲಿ ಬಿಸಿಲಾಯಿತು ಅಂತಂದರೆ ನಿಮಗೆ ಇನ್ನೊಂದು ಸ್ಪ್ರೇ ವಿತ್ ಮೈಕ್ರೋನ್ಯೂಟ್ರಿಯೆಂಟ್ ವಿತ್ ಎನಿ ಫಂಗಿಸೈಡ್ ಯಾವುದು ಅಂದರೆ ಕೊಳೆ ರೋಗ ಏನಾದ್ರು ಜಾಸ್ತಿ ಇದೆ ಅಂದರೆ ಒಂದು ಬೋನಸ್ಸು ಅಥವಾ ಒಂದು ಟಿಲ್ಟು, ಪ್ರಾಪಿಕೆನಜಲ್ಲು, ಇಲ್ಲ ಅಂತಂದರೆ 25% EC ಬರುತ್ತೆ ಟಿಲ್ಟಲ್ಲಿ ಪ್ರಾಪಿಕೆನಜಲ್ಲು, ಇಲ್ಲ ಅಂತಂದರೆ ಬೋನಸ್ ಹಾಕ್ಕೊಳ್ತೀವಿ. ಕೊಳೆ ರೋಗ ಏನು ಜಾಸ್ತಿ ಇತ್ತು ಅಂದರೆ ಕಪ್ಪಗೆ ಏನಾದ್ರು ಆಗಿ ಸೊ ಬ್ಲ್ಯಾಕ್ ಸ್ಪಾಟ್ ಅಥವಾ ಬ್ರೌನ್ ಐ ಸ್ಪಾಟ್ ಏನಾದ್ರು ಕಾಣ್ತಾ ಇದೆ ಗಿಡದಲ್ಲಿ ಅಂತಂದರೆ ಹಾಗೆ. ಮತ್ತು ಮಧ್ಯದಲ್ಲಿ ಒಂದು ನೀಟಾಗಿ ಕ್ಲೀನ್ಸದೆ ನೀಟಾಗಿ ಎಲ್ಲ ಗುಡ್ಡೆ ಮಾಡಿಸ್ಬಿಡೋದು, ನೀಟಾಗಿ ಏನು ಕೊಳೆ ರೋಗ ಬರದೇ ಇರೋ ಥರ ಅದೊಂದು. ಅದಾದ ನಂತರ ನಿಮಗೆ ಇನ್ನೊಂದು ರೌಂಡ್ ಗೊಬ್ಬರ ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ಟೈಮಲ್ಲಿ ಇನ್ನೊಂದು ರೌಂಡ್ ರಾಕ್ ಯೂರಿಯಾ ಪೊಟ್ಯಾಶ್ ಅಥವಾ ಒಂದು DAP, ಇಲ್ಲ ಅಂದರೆ ಫ್ಯಾಕ್ಟ್ 20-20-0-13 ಅದನ್ನು ಕೊಡ್ಕೋಬೋದು. ಇಲ್ಲ ಅಂತಂದರೆ ಲಾಸ್ಟ್ ಟೈಮ್ ಥರ್ಡ್ ಟೈಮ್ ಗೊಬ್ಬರ ಆಗಿರೋದ್ರಿಂದ ಒಂದು ಪೊಟ್ಯಾಶ್ ಜಾಸ್ತಿ ಮಾಡ್ಕೋಬೋದು ಕೊನೆಗೆ. ರಾಕ್ ಯೂರಿಯಾ ಮಿಕ್ಸ್ಚರ್ ಆದರೆ ಪೊಟ್ಯಾಶ್ ಜಾಸ್ತಿ ಮಾಡ್ಕೋಬೋದು, ಹಾಗೆ ಮಾಡ್ಕೋಬೋದು. ಅದಾದ ನಂತರ ಏನಾದ್ರು ಮತ್ತೆ ಅಕ್ಟೋಬರ್ ಟೈಮಲ್ಲಿ, ಯಾಕಂದರೆ ಮತ್ತೆ ಅವಾಗ ಪೋಸ್ಟ್ ಮಾನ್ಸೂನ್ ಬರುತ್ತೆ. ಪೋಸ್ಟ್ ಮಾನ್ಸೂನ್ ನಿಮಗೆ ಲೈಕ್ ಅಡ್ಡ ಮಳೆ ಥರನೇ ಬರುತ್ತೆ. ಆವಾಗ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಅವಾಗಿನೇ ಯಾವುದೋ ಒಂದು ಫಂಗಿಸೈಡ್ ಏನಾದ್ರು ಕಾಯಿಲೆ ಕಾಣ್ತಾ ಇತ್ತು ಅಂದರೆ ಫಂಗಿಸೈಡ್ ತೊಗೋಬೋದು. ಮೊದಲೊಂದು ಬೋರ್ಡು ಆಗಿರುತ್ತೆ, ಬೋರ್ಡು ನಿಮ್ಗೆ ಬರೀ 45 ಡೇಸ್ ವರ್ಕ್ ಮಾಡುತ್ತೆ. ಮಳೆ ಏನಾದ್ರು ಜಾಸ್ತಿ ಇದೆ ಮುಂದಕ್ಕೆ ಪೋಸ್ಟ್ ಮಾನ್ಸೂನ್ ಅಂತ ಅಂದರೆ ಅಡ್ಡ ಮಳೆಗಳು, ಆವಾಗ ಬೇಕಾದ್ರೆ ಇನ್ನೊಂದು ಬೋರ್ಡು ತೊಗೋಬೋದು. ಇಲ್ಲ ಅಂದರೆ ಅವಾಗ ಯಾವ್ದಾದ್ರು ಒಂದು ಕಾಮನಾಗಿ ಒಂದು ಫಂಗಿಸೈಡ್ ತೊಗೋಬೋದು. ಚುಕ್ಕಿ ರೋಗದ್ದು ಅಥವಾ ಕೊಳೆ ರೋಗ ಕಾಮನಾಗಿರಲ್ಲ, ಯಾಕಂದರೆ ಬಿಸಿಲಿರುತ್ತೆ. ಅವಾಗ ಬೇಕಾದ್ರೆ ಇನ್ನೊಂದು ಫಂಗಿಸೈಡ್ ಎಕ್ಸ್ಕೆಲೆ ಮ್ಯಾಕ್ಸ್ ಅಥವಾ ಕಾಂಟ್ ಆಫ್ ಅಥವಾ ಟಿಲ್ಟ್ ಅಥವಾ ಗ್ಲೋಯಿಟ್ ಇದು ಯಾವ್ದಾದ್ರು ತೊಗೋಬೋದು. ಬಟ್ ನಾನು ಸ್ಪೆಷಲಿ ಗ್ಲೋಯಿಟು ಪ್ರಿಫರೇಬಲ್ ನಾವು ಮಾಡಲ್ಲ, ಈಗ ನಮಗೆ ಗ್ಲೋಯಿಟರ್ ರಿಸಲ್ಟ್ ಬಂದಿಲ್ಲ. ಅದರಲ್ಲಿ ಚುಕ್ಕಿ ರೋಗನೂ ಹೋಗುತ್ತೆ ಮತ್ತು ಕೊಳೆ ರೋಗನೂ ಹೋಗುತ್ತೆ ಅಂತ ಹೇಳ್ತಾರೆ ತುಂಬ ಜನ. ಬಟ್ ಎಸ್ಪೆಷಲಿ ನಾನು ಟ್ರೈ ಮಾಡ್ದಂಗೆ ಅದರಲ್ಲಿ ಚುಕ್ಕಿ ರೋಗನೂ ಹೋಗಲ್ಲ, ಇದು ಕೊಳೆ ರೋಗನೂ ಹೋಗಲ್ಲ ನನಗೆ ಅನಿಸಿದ್ದು. ಯಾಕಂದರೆ ಬೇರೆಯವ್ರದ್ದು ರೀಸನ್ ನಂಗೆ ಗೊತ್ತಿಲ್ಲ. ನಾನು ಟ್ರೈ ಮಾಡಿರೋಂಥದ್ದಲ್ಲಿ, ನಮ್ಮ ತೋಟಕ್ಕೆ ಟ್ರೈ ಮಾಡಿರೋದ್ರಲ್ಲಿ ನಮಗೆ ಎರಡಕ್ಕೂ ಕೂಡ ರಿಸಲ್ಟ್ ಸಿಕ್ಕಿಲ್ಲ. ಚುಕ್ಕಿ ರೋಗನೂ ಹೋಗಲಿಲ್ಲ, ಟಿಲ್ಟ್ಗೆ ಏನು ಪ್ರಾಪಿಕೆನಜಾಲ್ ಬದಲು ಅದರಲ್ಲೂ ಪ್ರಾಪಿಕೆನಜಾಲ್ ಇರುತ್ತೆ. ಗ್ಲೋಯಿಟಲ್ಲೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಟಿಲ್ಟ್ ನಿಮ್ಗೆ 25 ಇರುತ್ತೆ, ಇದರಲ್ಲಿ 13 ಇರುತ್ತೆ ಅನಿಸುತ್ತೆ ಗ್ಲೋಯಿಟಲ್ಲಿ. ಸೊ ನಮಗೆ ರಿಸಲ್ಟ್ ಸಿಕ್ಕಿಲ್ಲದರಿಂದ ನಾನು ಯಾರಿಗೂ ಸಜೆಸ್ಟ್ ಹಾಗಾಗಿ. ಸೊ ಮತ್ತು ಇನ್ನೊಂದು ಟೈಮಲ್ಲಿ ಕೊನೆ ಟೈಮಲ್ಲಿ ಅದು ಇನ್ನೊಂದು ಗೊಬ್ಬರ ಕೊಟ್ಕೊಳ್ದೆ ಅಂತ ಹೇಳಿದೆ. ಆಮೇಲೆ ಲಾಸ್ಟ್ ಟೈಮಲ್ಲಿ ಸ್ಪ್ರೇ ಬೇಕಿದ್ರೆ ಸ್ಪ್ರೇ, ಇಲ್ಲ ಅಂತಂದರೆ ಇನ್ನೊಂದು ಗೊಬ್ಬರ ಕೊಟ್ಕೋಬೋದು. ಜುಲೈ, ಆಗಸ್ಟ್, ಅಕ್ಟೋಬರ್ ಟೈಮಲ್ಲಿ. ಅಕ್ಟೋಬರ್ ಎಂಡ್ ಮೇಲೆ ಒಂದು 50 ಡೇಸ್ ಹಣ್ಣು ಬರೋ ಗಂಟು ಯಾವುದೇ ರೀತಿ ಕೆಮಿಕಲ್ ಸ್ಪ್ರೇ ಮಾಡಲ್ಲ. ಏನಕ್ಕೆ ಅಂದರೆ ಹಣ್ಣಲ್ಲಿ ನಿಮಗೆ 50 ಡೇಸ್ ಏನಾದರೂ ಕೆಮಿಕಲ್ 50 ಡೇಸ್ ಹಣ್ಣು ಬರೋ ಟೈಮ್ಗಿಂತ ಮುಂಚೆ ಏನಾದರೂ ಕೆಮಿಕಲ್ ಏನಾದರೂ ಸ್ಪ್ರೇ ಮಾಡ್ತೀರಾ ಅಂತಂದರೆ ನಿಮಗೆ ಏನಾಗುತ್ತೆ, ರೆಸಿಡ್ಯೂ ಉಳ್ಕೊಳ್ಳುತ್ತೆ. ಅದು ಕಾಫಿ ಕೊಯ್ದಾದ ನಂತರ ನಿಮಗೆ ಎಕ್ಸ್ಪೋರ್ಟ್ ಆದಾಗ ಏನಾಗುತ್ತೆ, ಆ ರೆಸಿಡ್ಯೂ ಅಂಶ ಕಂಡು ಬಂದರೆ ಕಾಫಿ ಗಿಡದಲ್ಲಿ ನಿಮಗೆ ಕಾಫಿ ರಿಜೆಕ್ಟ್ ಆಗುತ್ತೆ. ಹಾಗಾಗಿ ಹಣ್ಣು ಕೊಯ್ಯೋಕ್ಕೆ 1-1.5 ತಿಂಗಳು ಮುಂಚೆ ಯಾವುದೇ ರೀತಿ ಸ್ಪ್ರೇ ಗೊಬ್ಬರ ಕೊಡೋದು ನಿಲ್ಲಿಸ್ಬಿಡ್ತೀವಿ, ಕಂಪ್ಲೀಟಾಗಿ ನಿಲ್ಲಿಸ್ಬಿಡ್ತೀವಿ. ಸೊ ಅಷ್ಟರೊಳಗಡೆ ಗಿಡ ಈ ಥರ ಮೇಂಟೈನ್ ಆಗುತ್ತೆ ಕಾಣ್ತಾ ಇಲ್ಲ. ಹಾಗಾಗಿ ನೀವು ಕೂಡ ಅಷ್ಟೇ ಹಣ್ಣು ಕೊಯ್ಬೇಕಾದ್ರೆ ಯಾವುದೇ ರೀತಿ ಸ್ಪ್ರೇನೂ ಕೂಡ ಮಾಡ್ಕೋಬಾರ್ದು. ಜೊತೆಗೆ ಇನ್ನೊಂದು ಏನು ಅಂದರೆ, ಈಗ ಬೋರರ್ ಬರುತ್ತೆ, ಸ್ಟೆಮ್ ಬೋರರ್ ಬರುತ್ತೆ ಇದಕ್ಕೆಲ್ಲದಕ್ಕೂ. ಅವಾಗ ಏನು ಮಾಡ್ತೀವಿ, ಒಂದು ಕ್ಲೋರೋಫೈರಿಫಸ್ ಇಲ್ಲಾಂದರೆ ಲ್ಯಾಂಬ್ಡಾ ಸೈಥ್ರೋಮೈಸಿನ್ ಅಂತ ಬರುತ್ತೆ, ಅದನ್ನು ಬೇಕಾದ್ರೆ ಸ್ವ್ಯಾಬ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಬರೀ ಬುಡಕ್ಕೆ ಮಾತ್ರ ಸ್ಪ್ರೇ ಮಾಡ್ಕೋಬೇಕು. ಇಲ್ಲಿ ಏನು ಸ್ಟೆಮ್ ಕಾಣ್ತಾ ಇದೆಯಲ್ಲ, ಈ ಸ್ಟೆಮ್ಮಿಗೆ ಮಾತ್ರ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ಫುಲ್ಲು ಮೇಲಿಂದ ಕೆಳಗಡೆ ಸ್ಟೆಮ್ಮಿಗೆ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ಹಾಗೆ ನೋಡಿ, ಎಲ್ಲ ಅರ್ಧ ಅಡಿ ಚಿಗುರು ನೀಟಾಗಿ ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ. ಅರ್ಧ ಅಡಿ ಚಿಗುರು ಫುಲ್ಲು ಎಲ್ಲೂ ಕೂಡ ಕಮ್ಮಿ ಚಿಗುರಿಲ್ಲ. ನೋಡಿ ಗಿಡದಲ್ಲಿ ನಿಮ್ಗೆ ಯಾವಾಗ ಫಸ್ಲು ಜಾಸ್ತಿ ಆಗುತ್ತೆ, ಇದು ಆ್ಯಾವ್ರೇಜ್ ಫಸ್ಲು.
ಫಸ್ಟ್ಲಿ ಯಾವಾಗ ಬರುತ್ತೆ ಆವಾಗ ನಿಮಗೆ ಚಿಗುರೋದು ಕಡಿಮೆ ಆಗುತ್ತೆ. ಕಂಬ ಚಿಗುರುಗಳು ಅಥವಾ ಅಡ್ಡ ಚಿಗುರು, ಪುಡಿ ಚಿಗುರು ಇವೆಲ್ಲ ಕೂಡ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಗಿಡದಲ್ಲಿ, ಕಾಣ್ತಿದೆಯಲ್ಲ. ಸೊ ಇದಾದ ನಂತರ 50 ಡೇಸ್ ಆದಮೇಲೆ ಹಣ್ಣು ಕೊಯ್ದುಬಿಟ್ಟು ಹಣ್ಣು ಕೊಯ್ದು ಮುಗಿದ್ಮೇಲೆ ಗಿಡನ ಸ್ಟ್ರೆಸ್ಸಿಗೆ ಹೋಗ್ಬಿಡ್ತೀವಿ. ಸ್ಟ್ರೆಸ್ಸಿಗೆ ಹೋದ್ಮೇಲೆ ಗಿಡ ಎಲ್ಲ ಬತ್ತಿದ್ಮೇಲೆ ತಿರ್ಗಾ ಒಂದು ಅಗೇನ್ ಸ್ಟಾರ್ಟ್ ಮತ್ತೆ ಪ್ಲಾನೋಫಿಕ್ಸ್ ಪ್ಲಸ್ ಯಾರೋ ಬಡ್ ಬಿಲ್ಡ್ರು ಮತ್ತು ತಿರ್ಗಾ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇದು ಕಂಟಿನ್ಯೂಸ್ ರೊಟೇಷನ್ ನಮ್ಮದು. ನಾವು ಫಾಲೋ ಮಾಡುವಂಥ ಒಂದು ರೂಟೀನ್. ಇದ್ರ ಮಧ್ಯದಲ್ಲಿ ನಿಮಗೆ ತುಂಬ ಕೆಲಸಗಳು ಬರುತ್ತೆ. ಸೆದೆ ಬರುತ್ತೆ, ಮತ್ತು ಚಿಗುರು ಬರುತ್ತೆ, ಮತ್ತು ಮರಗಸಿ ಬರುತ್ತೆ, ಮತ್ತು ಇರಿಗೇಷನ್ ಬರುತ್ತೆ. ಇರಿಗೇಷನ್ ಎಷ್ಟೆಷ್ಟು ಟೈಮಿಗೆ ಅದೆಲ್ಲ ಬರುತ್ತೆ. ಅದೇನಾದ್ರು ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ರೀಲಲ್ಲೇ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.